ಒಂದು ಶಕ್ತಿಧಾಮದ ಮಗು ಹೇಳ್ತದೆ, ನೀವು ರಾಜ್ಕುಮಾರ್ನ ನೀವು ಕಳ್ಕೊಂಡ್ವಿ, ಈ ರಾಜ್ಕುಮಾರ್ನ ನಾವು ಕಳ್ಕೊಂಡ್ವಿ ಅಂತ. ನಿಜಕ್ಕೂ ಅವೆಲ್ಲ ಒಂದೊಂದು ಪದಗಳು ಕಣ್ಣಾಗೆ ನೀರು ಬರ್ತದೆ. ದೊಡ್ಡ ದೊಡ್ಡ ಲೆಜೆಂಡ್ರಿಗಳು ನರೇಂದ್ರ ಮೋದಿ ಅವರು ಅಪ್ಪು ಬಗ್ಗೆ ಮಾತಾಡ್ತಾರ. ಈ ಬದುಕು ನಾವು ಹೇಗೆ ಸಾರ್ಥಕಗೊಳಿಸ್ಕೋಬೇಕು, ಏನು ಮಾಡಿದ್ರು ಚಿಂತೆ ಇಲ್ಲ, ಸದಾ ನಗನಗ್ತಾ ಇರಬೇಕು, ನನ್ನಿಂದ ಆದರೆ ಒಳ್ಳೇದು ಮಾಡಬೇಕು, ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕೂ ನಾವು ಕೆಟ್ಟದ್ದನ್ನು ಬಯಸಬಾರ್ದು, ಅನ್ಕೋಬಾರ್ದು, ಶತ್ರುಗೂ ಕೂಡ ನಾವು ತೊಂದರೆ ಕೊಡ್ಕೂಡ್ದು. ಇದು ನಮ್ಗೆ ಅಪ್ಪು ಹೇಳಿರೋದು. ಆ ಮಾರ್ಗದಲ್ಲಿ ಹೋಗೋಂಥ ಪ್ರಯತ್ನ ನಾವು ಅಪ್ಪು ಯೂತ್ ಬ್ರಿಗೇಡ್ ಅಂದಾಕ್ಷಣಕ್ಕೆ ನಾವು ಅಪ್ಪು ಅಂತ ಏನು ನಾವು ಆ ಥರ ಏನು ಆ ಒಂದು ಟಾಪಲ್ಲಿ ಏನಿರಲ್ಲ, ಆ ಮಾರ್ಗ ಪ್ರಯತ್ನ ಮಾಡ್ತೀವಿ ಆ ಮಾರ್ಗದಲ್ಲಿ ಹೋಗೋದಕ್ಕೆ. ಅಪ್ಪುದು ಏನು ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಅಪ್ಪು ಸ್ಟ್ಯಾಚ್ಯೂ ಆಗಿದೆ. ತಾಲೂಕಾ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅಪ್ಪುಗೆ ರೋಡ್ಗೆ ಹೆಸರಿಟ್ಟಿದ್ದಾರೆ. ಅಪ್ಪು ಪಾರ್ಕ್ ಇದೆ. ಕೋಟಿಗಟ್ಟಲೆ 25 ಕೋಟಿ ಖರ್ಚು ಮಾಡಿ ಶ್ರೀರಾಮುಲು ಮಾಡಿದ್ರು. ಇದೆಲ್ಲ ನೆನ್ಸ್ಕೋಬೇಕು. ಇಲ್ಲಿ ಈ ಒಂದು ಕಮಿಟಿಗೆ ಯಾವುದೇ ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಜನಾಂಗ ಇಲ್ಲ, ಧರ್ಮ ಇಲ್ಲ. ದೇರ್ ಈಸ್ ನೋ ರಿಲಿಜಿಯನ್, ದೇರ್ ಈಸ್ ನೋ ಕಾಸ್ಟ್. ಯಾವುದೇ ಮನುಷ್ಯ ಯಾವುದೇ ಧರ್ಮದವನು ಕೂಡ ಈ ಕಮಿಟಿನಾಗಿರ್ಬೋದು. ಅವರು ಕೂಡ ಈ ಒಂದು ಕಮಿಟಿನ ಪರಮೋಚ್ಚ ಸ್ಥಾನ ಏನಿರ್ತದೆ ಅಧ್ಯಕ್ಷರಾಗ್ಬೋದು. ಆ ಥರ ಒಂದು ಬೈಲಾ ರೆಡಿ ಮಾಡಿ, ಆ ಥರ ಪ್ರಿಪೇರ್ ಮಾಡಿ, ಮೇನ್ಲಿ ನಮ್ದೇನೋ ಒಂದು ಸ್ಟ್ಯಾಚ್ಯೂ ಮಾಡಬೇಕು. ಈಗಾಗಲೇ ಜೂನ್ 12ನೇ ತಾರೀಕು ಸನ್ಮಾನ್ಯ ಶಾಸಕರಿಗೆ ಮನವಿ ಮಾಡಿದ್ದೀವಿ. ನಾವೇನು ದರ್ಗಾ ಸರ್ಕಲಿಂದ KSRTC ಡಿಪೋ ತನಕ ದ್ವಿಪಥ ರಸ್ತೆ ಇದೆ, ಅದಕ್ಕೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ನಾಮಕರಣ ಮಾಡಬೇಕು ಅಂತ ನಾವು ಮನವಿ ಕೊಟ್ಟು ಈಗಾಗಲೇ ನಾವೊಂದು ಅದನ್ನು ತುಂಬ ವಿನಯವಾಗಿ ಬೇಡ್ಕೊಂಡಿದ್ದೀವಿ. ಬ್ಯಾಕ್ ಟು ಬ್ಯಾಕು ಸ್ಟ್ಯಾಚ್ಯೂ ಮಾಡಬೇಕು ಅಂತಲೇ ಇದ್ದೀವಿ. ಅದ್ರ ಜೊತೆಗೆ ಪಾರ್ಕ್ ಮಾಡಬೇಕು. ಅಪ್ಪು ಹೆಸರಲ್ಲಿ ಅನೇಕ ನಾವು ಯಾವ ಥರ ನಾವು ಆ್ಯಕ್ಟಿವಿಟಿ ಮಾಡ್ತೀವಿ, ಅದು ಯಾವ ಥರ ನಮಗೆ ಆ ಒಂದು ಕಮಿಟಿ ಶಕ್ತಿಯುತವಾಗಿರ್ತದೆ, ಅದನ್ನೆಲ್ಲ ನಾವು ಒಳ್ಳೆ ಕಾರ್ಯಕ್ಕೆ ನಾವು ಉಪಯೋಗಿಸ್ತೀವಿ, ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಮಹಾನುಭಾವರು ಹೇಳಿದ್ದಾರೆ. ಆ ಮಾರ್ಗದಲ್ಲಿ ಹೋಗ್ತೀವಿ. ಓನ್ಲಿ ಕನ್ನಡದ ಕೆಲಸ. ಎಲ್ಲರಿಗೂ ನಮಸ್ಕಾರ. ಅಪ್ಪು ಅಭಿಮಾನಿಗಳ ಸಂಘದಿಂದ ಈ ದಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಭಾನುವಾರ ಒಂದ್ಸರಿ ಎಲ್ಲ ಸೇರಿದ್ವಿ. ಅಪ್ಪು ಬ್ರಿಗೇಡ್ಸ್ ಅಂದ ನಾವು ಒಂದು ಕಮಿಟಿ ಮಾಡಿ ಒಂದು ಅಪ್ಪುದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರ ಕಾರ್ಯಕ್ರಮಗಳು ಎಲ್ಲ ಅಭಿಮಾನಿಗಳು ಸೇರಿ ಈ ಕಾರ್ಯಕ್ರಮ ದೊಡ್ಡ ಮನೆಯಿಂದ ಏನು ಕಾರ್ಯಕ್ರಮ ಆಗ್ತವೆ ಅವನ್ನ ಅದ್ದೂರಿಂದ ನಾವು ಶಿರಾ ತಾಲೂಕಿಂದ ಮಾಡಬೇಕು ಅಂತೇಳಿ ಎಲ್ಲ ಸೇರಿದ್ವಿ. ಆ ಸೇರಿದ ಮೇಲೆ ಇದಕ್ಕೆ ಒಂದು ಕಮಿಟಿ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನ ತಗೊಂಡ್ವಿ. ಆ ಕಮಿಟಿನಲ್ಲಿ ನಾವು ಒಂದು ತೀರ್ಮಾನ ತಗೊಂಡ್ವಿ. ಒಬ್ಬ ಪ್ರಮುಖವಾಗಿ ಇದಕ್ಕೆ ಈ ಕಮಿಟಿಗೆ ಗೌರವ ಅಧ್ಯಕ್ಷ ಅಂತ ಬೇಕಾಗಿತ್ತು. ಗೌರವ ಅಧ್ಯಕ್ಷರನ್ನಾಗಿ ನಮ್ಮ ನಗರಸಭೆಯ ಕೌನ್ಸಿಲರಾದಂಥ SL ರಂಗನಾಥ್ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಹಾಗೆ ಈ ಅಪ್ಪು ಬ್ರಿಗೇಡ್ಸ್ ನಮ್ಮ ಕಮಿಟಿ ಏನು ಮಾಡಿದ್ದೀವಿ ಅದರಲ್ಲಿ ಒಬ್ಬ ಪ್ರಮುಖರನ್ನಾಗಿ ನಮ್ಮ ರವೀಣ್ಣನವ್ರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ಕೊಂಡಿದ್ದೀವಿ. ಇನ್ನು ಪದಾಧಿಕಾರಿಗಳನ್ನ ಇನ್ನು ಸೋಮವಾರದೊಳಗೆ ಈ ಬ್ರಿಗೇಡ್ಸ್ ಏನಿದೆ ನಮ್ಮ ಅಪ್ಪು ಅಭಿಮಾನಿಗಳ ಸಂಘನ ನಾವು ಎಲ್ಲರೂ ಸೇರಿ ಒಂದು ಸಂಘಟನೆ ಮುಖಾಂತರ ಶಿರಾದಲ್ಲಿ ಏನೇ ಒಂದು ಚಟುವಟಿಕೆ ಆಗಲಿ, ಯಾರೇ ಕಷ್ಟದಲ್ಲಿರಲಿ, ಬ್ಲಡ್ ಕ್ಯಾಂಪ್ಗಳಾಗಲಿ, ಯಾವುದನ್ನ ಶಾಲೆಗಳಿಗೆ ಮಕ್ಕಳುಗಳಿಗೆ ಏನೇ ತೊಂದರೆ ಇದ್ರೂ ಆ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿ ಅವರಿಗೆ ಯಾವ ಥರವಾದರೂ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅಪ್ಪು ಅಭಿಮಾನಿಗಳು ಇವತ್ತು ಎದ್ದು ನಿಂತಿದ್ದೀವಿ. ಈ ಕಾರ್ಯಕ್ರಮನ ನಮ್ಮ ಶಿರಾ ತಾಲೂಕಿನ ಜನತೆಯ ಪರವಾಗಿ ಮತ್ತು ನಮ್ಮ ಅಪ್ಪು ಬ್ರಿಗೇಡ್ಸ್ ಏನು ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ಅಭಿಮಾನಿಗಳು ಎಲ್ಲ ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತೇಳಿ ಈ ಪತ್ರಿಕೆ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಅಪ್ಪು ಯೂತ್ ಬ್ರಿಗೇಡ್ ಮೊನ್ನೆ ನಡೆದಂಥ ಕಾರ್ಯಕಾರಿ ಸಭೆಯಲ್ಲಿ ನನ್ನನ್ನು ಸೇರಿ ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ನನ್ನನ್ನು ಗೌರವ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ.
ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ರವಿಕುಮಾರ್, ಕಡೆಮನೆ ರವಿಕುಮಾರ್ ಮತ್ತು ರಮೇಶ್, ಹರೀಶ್ ಎಲ್ಲ ಸ್ನೇಹಿತರ ಬಳಗ ನನ್ನ ಒಂದು ಈ ಅಪ್ಪು ಬ್ರಿಗೇಡ್ಗೆ ಗೌರವಾಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಸಂತೋಷ. ಏನಂದರೆ ಅವ್ರ ಹೆಸರೇ ಒಂದು ಶಕ್ತಿ. ಆ ಶಕ್ತಿ ಅಡಿನಲ್ಲಿ ನಾವು ಕೆಲಸ ಮಾಡಬೇಕಂದ್ರೆ ನಿಜಕ್ಕೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಆ ಪುಣ್ಯ ಇವತ್ತಿನ ದಿವಸ, ಯಾಕಂದರೆ ಅವ್ರ ಹೆಸರಲ್ಲಿ ತುಂಬ ಸೇವೆಗಳು ನಡೀತಾ ಇದ್ದಾವೆ. ಇನ್ನು ಮುಂದೆ ಹೆಚ್ಚಿನದಾಗಿ ಈ ಒಂದು ಅಪ್ಪು ಬ್ರಿಗೇಡ್ ಕಡೆಯಿಂದ ಶಿರಾ ತಾಲೂಕಲ್ಲಿ ಎಲ್ಲ ಸಮಸ್ತ ಜನತೆಗೆ ಸೇವೆ ಅಪ್ಪು ಹೆಸರಲ್ಲಿ ತಲುಪಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಏನು ಯುವ ಬಳಗ ಇದೆ ಅದು ಟೊಂಕ ಕಟ್ಟಿ ನಿಂತಿದೆ. ಹಾಗಾಗಿ ನಾನು ಕೂಡ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ತಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಹಾಗೆ ಅಪ್ಪು ಬ್ರಿಗೇಡ್ಗೆ ಒಳ್ಳೆಯದಾಗಲಿ ಅಂತ ಈ ಒಂದು ತಮ್ಮ ವಾಹಿನಿಯ ಮುಖಾಂತರ ಶುಭ ಕೋರ್ತೇನೆ. ನಾವು ಅಪ್ಪು ಯೂತ್ ಬ್ರಿಗೇಡ್ ಶಿರಾ ಅಂತಕ್ಕಂಥ ಒಂದು ಕಮಿಟಿ ರಚನೆ ಮಾಡಿ ಅಧಿಕೃತವಾಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕಂತ ಎಲ್ಲರ ಸಹಕಾರದೊಂದಿಗೆ ಒಂದು ತೀರ್ಮಾನ ಮಾಡಿದ್ದೀವಿ. ಅಪ್ಪು ಸರು ಸಿನಿಮಾದಿಂದ ಎಷ್ಟು ಜನಪ್ರಿಯತೆ ಆಗಿದ್ರೋ ಅದಕ್ಕಿಂತ 10 ಪಟ್ಟು ಅವರು ಒಳ್ಳೆಯ ಕೆಲಸದಿಂದ ಜನಪ್ರಿಯತೆ ಆಗಿದ್ರು. ಈಗ ಅವರು ನಮ್ಮ ಜೊತೆ ದೈಹಿಕವಾಗಿಲ್ಲ, ಆದರೆ ನಮ್ಮ ಜೊತೆ ಮಾನಸಿಕವಾಗಿ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಅವರು ಏನಾದ್ರು ಅವ್ರದ್ದೇನೊಂದು ಒಳ್ಳೆತನ ಇತ್ತು, ಮತ್ತು ಅವ್ರ ಹೆಸರನ್ನ ಉಳಿಸೋ ಸಲುವಾಗಿ ನಾವು ಈ ಕಮಿಟಿ ರಚನೆ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಒಂದು 4 ಜನಕ್ಕೆ ಸಹಾಯ ಮಾಡಿದ್ರೆ ಅಪ್ಪು ಸರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಾವು ಈ ಕಮಿಟಿ ರಚನೆ ಮಾಡ್ತಾ ಇದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಹಿರಿಯರಿದ್ದಾರೆ ಮತ್ತು ನಮ್ಮ ಸಾರ್ವಜನಿಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ನಾವು ಏನೇ ಒಂದು ಕಾರ್ಯಕ್ರಮ ಅಪ್ಪು ಸರ್ ಹೆಸರಲ್ಲಿ ಮಾಡಿದ್ರು, 4 ಜನಕ್ಕೆ ಒಳ್ಳೆಯದಾಗಂತ ಏನೇ ಕೆಲಸ ಮಾಡಿದ್ರು ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ಒಂದು ನಂಬಿಕೆಯಿಂದ ನಾವು ನಮ್ಮ ರವಿ ಅಣ್ಣವರು, ರಮೇಶ್ ಅಣ್ಣವರು, ನಮ್ಮ ಮಹಿಳಾ ಜಯಲಕ್ಷ್ಮಿ ಅವರು, ಮಂಜುಳಾ ಮೇಡಮ್ ಅವರು, ಮಮತಾ ಅವರು ಎಲ್ಲ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ನಾವು ಒಗ್ಗಟ್ಟಿಂದ ಅವ್ರ ಹೆಸರಲ್ಲಿ ಒಂದು 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಮ್ರಾಟ್ ಚರಣ್ ಅಂತ. ನಾವು ಎಲ್ಲ ಇನ್ಸ್ಪಿರೇಷನ್ನು ಅಪ್ಪು ಬಾಸಿಂದ ಕಲ್ತ್ಕೊಂಡ್ ಬಂದಿದ್ದೀವಿ. ಯಾವುದೇ ದುರಂಕಾರ ಹಾಂಬಿಲ್ದಂಗೆ ಬೆಟ್ಟದ ಹೂವು ಹೇಗೆ ಮುಂದಕ್ಕೆ ನಡ್ಕೊಂಡು ಹೋಗುತ್ತೋ ಅದೇ ಥರ ಒಂದು ಮಾದರಿಯಾಗಿ ನಾವು ಅಪ್ಪು ಬಾಸ್ ಏನು ಹೇಳಿದಾರೋ ಅದ್ರ ಲೆಕ್ಕಾಚಾರ ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮದು ಮುಂಬರುವ ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಮನೆದು ಏನೇ ಇದ್ರೂ ನಾವೆಲ್ಲ ಮಾಡ್ತೀವಿ. ಮತ್ತು ಯುವರಾಜ್ ಕುಮಾರ್ ಅವ್ರದ್ದು ಸಂಘ ಕೂಡ ಅವರು ಅಪ್ಪು ಬಾಸ್ ಪ್ರೇರಣೆಯಿಂದ ಅಪ್ಪು ಬಾಸಿಗೆ ಏನು ಗೌರವ ಕೊಟ್ಟಿದ್ವೋ ಆ ದೊಡ್ಡ ಮನೆ ಗೌರವ ಘನತನ ಹಾಗೆ ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮುಂದೆ ಬರುವ ಯುವ ಫಿಲಮ್ ಕಾರ್ಯಕ್ರಮಗಳಾಗಲಿ ಏನೇ ಆಗಲಿ ನಮ್ಮ ಕುಮಾರಣ್ಣವರು ಮತ್ತು ಅಪ್ಪು ಯೂತ್ ಬ್ರಿಗೇಡ್ ಟೀಮ್ ಕಡೆಯಿಂದ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದು. ನಾವು ಮುಂದಕ್ಕೂ ಇನ್ನೂ ಎಷ್ಟು ವರ್ಷ ಆಗಲಿ ನಾವು ದೊಡ್ಡ ಮನೆ ಘನತೆ ಗೌರವ ಇನ್ನೂ 100 ವರ್ಷ ಹೋಗಲಿ ಹೀಗೆ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಧನ್ಯವಾದಗಳು.